ಇನ್ನು ಯಾದಗಿರಿಯ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ನೋಡಿ, ಇದನ್ನ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಈ ಸ್ಟೋರಿಯನ್ನು ನೋಡಲೇಬೇಕು. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಸ್.ಸಿ. ಮಹದೇವಪ್ಪನವರು ಈ ಸ್ಟೋರಿಯನ್ನು ನೋಡಲೇಬೇಕು. ಉನ್ನತ ಅಧಿಕಾರಿಗಳು ನೀವು ನೋಡಿ, ನಿಮ್ಮ ಸಿಬ್ಬಂದಿಯ ಎಡವಟ್ಟು ಏನಾಗಿದೆ ಅಂತ ತೋರಿಸ್ತೀವಿ. ಯಾದಗಿರಿಲಿ ಸರ್ಕಾರ ಎಷ್ಟೊಂದು ಸೌಲಭ್ಯ ಕೊಡುತ್ತಲ್ವಾ, ಆದರೆ ನೌಕರರು ಮಾತ್ರ ಆಡಿದ್ದೇ ಆಟ ಅನ್ನೋ ರೀತಿಯಾಗಿ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳೇ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ. ಹಾಸ್ಟೆಲ್ ವಾರ್ಡನ್ನು, ಹಾಸ್ಟೆಲ್ ಸಿಬ್ಬಂದಿ ಎಲ್ಲ ಏನು ಮಾಡ್ತಿದ್ದಾರೆ? ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರೂ ಇಲ್ವಾ? ವಿದ್ಯಾರ್ಥಿಗಳೇ ಶೌಚಾಲಯದ ಕೆಲಸವನ್ನು ಮಾಡಬೇಕಾ? ಟಾಯ್ಲೆಟ್ ಕ್ಲೀನ್ ಮಾಡಬೇಕಾ? ನೋಡಿ, ವಿದ್ಯಾರ್ಥಿಗಳು ಅವರು, ವಿದ್ಯಾರ್ಥಿನಿಯರು ಹಾಸ್ಟೆಲ್ನ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡ್ತಿದ್ದಾರೆ. ಅವರು ಯಾರು ಇಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ? ಹಾಸ್ಟೆಲ್ ವಾರ್ಡನ್ ಇಲ್ವಾ? ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಲ್ವಾ? ಏನು ಮಾಡ್ತಾರೆ ಅವರೆಲ್ಲ? ಶಿಕ್ಷಣ ಸಚಿವರು ನೋಡಬೇಕು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದನ್ನು ನೋಡಲೇಬೇಕು. ಯಾದಗಿರಿಯ ಅರಕೇರದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಇದು ಆಗಿರೋದು. ಯಾದಗಿರಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ. ಅರಕೇರಕ್ಕೆ ಗ್ರಾಮದ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಯಾವುದಿದು ಅಂತ. ಯಾದಗಿರಿಯ ಬಾಲಕಿಯರ ಹಾಸ್ಟೆಲ್, ಅರಕೇರ ಗ್ರಾಮದ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ. ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರೇ ಶೌಚಾಲಯವನ್ನು ಕ್ಲೀನ್ ಮಾಡಬೇಕು. 8ನೇ ಕ್ಲಾಸ್ ವಸತಿ ನಿಲಯದಲ್ಲಿದ್ದಾರೆ ತರಗತಿಲಿ ಓದೋರು. ಎಷ್ಟು 97 ಜನ ವಿದ್ಯಾರ್ಥಿನಿಯರಿದ್ದಾರೆ. ಮುಖ್ಯ ಶಿಕ್ಷಕಿ ನಿವೇದಿತಾ ಪಟ್ಟೇದಾರ್ ಈ ಹಾಸ್ಟೆಲ್ನ ಉಸ್ತುವಾರಿಗಳು. ಅವರು ಕ್ಲೀನ್ ಮಾಡಲ್ವಂತ? ಯಾಕೆ ಅವ್ರ ಕೈಲೇ ಕ್ಲೀನ್ ಮಾಡಿಸ್ಬೋದಾಗಿತ್ತಲ್ಲ? ವಿದ್ಯಾರ್ಥಿನಿಗಳಿಗೆ ಏನು ಮಾಡಿದ್ರು? ವಾರ್ಡನ್ ರೇಣುಕಾ ಮೇಡಮ್ ಈ ಎಲ್ಲ ಕೆಲಸವನ್ನ ನಿರ್ವಹಿಸಬೇಕು. ಆದರೆ ವಾರ ಬರೀ ಮಕ್ಕಳೇ ಕ್ಲೀನ್ ಮಾಡಿಸ್ಬೇಕು ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮುಖ್ಯ ಶಿಕ್ಷಕರು ನಿವೇದಿತಾ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಏನಿದು ಮಕ್ಕಳಿಗೆ ಕ್ಲೀನ್ ಮಾಡಿಸ್ತಿದ್ದೀರಲ್ಲ ಅಂತ ಗೊತ್ತಾಗ್ಲಿಲ್ಲ ಈ ಹಾಸ್ಟೆಲ್ನಲ್ಲಿ? ಇಲ್ಲ ಸರ್, ಅಲ್ಲ ಸರ್, ನಾವು ಕ್ಲೀನ್ ಮಾಡಿಸ್ತಾ ಇಲ್ಲ ಸರ್. ನಾವು ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ವಿಡಿಯೋ ಹಂಗಾದ್ರೆ ಯಾವ್ದು, ಎಲ್ಲಿದ್ದು ವಿಡಿಯೋ ಗೊತ್ತಾಗ್ಲಿಲ್ವಲ್ಲ ಮತ್ತೆ? ಹಂಗಾದ್ರೆ ವಿಡಿಯೋ ಇದೆ, ಡಿಸ್ಪ್ಲೇ ಆಗ್ತಿದೆ ವಿಡಿಯೋದಲ್ಲಿ. ಮಾಡಿದ್ದಾರೆ ಸರ್. ವಾರ್ಡನ್ ಜೊತೆ ಮಾತಾಡಿದ್ರೆ ನೇರವಾಗಿ ಸರ್, ಈಗ ಮಾತಾಡಿದ್ರೆ ಅರ್ಥ ಆಗುತ್ತೆ. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಇದ್ದಂತ STMC ಅಧ್ಯಕ್ಷರು ಬಂದು ಅವರೆಲ್ಲರ ಜೊತೆ ಮಾತಾಡಿ, ನಾವು ಮಕ್ಕಳು ಟಿಫಿನ್ ಮಾಡುವಂತ ಸಮಯದಲ್ಲಿ ಬಂದು ಅಲ್ಲೆಲ್ಲ ಅವ್ರ ಮಕ್ಕಳಿಗೆ ತೊಳೆಯೋ ಹಾಗೆ ಸ್ಟೈಲ್ ನಲ್ಲಿ ಅವರು ಫೋಟೋ ತೆಗೆದಿದ್ದಾರೆ, ವಿಡಿಯೋ ತೆಗೆದಿದ್ದಾರೆ ಅಂತ ಆ ಮೇಡಮ್ ಅವರು ನನಗೆ ಮೊದಲನೇ ಹೇಳಿದ್ರು ಸರ್. ಅವರು ಅಂದ್ರೆ ಹೇಳ್ ಮಾಡ್ತಿದ್ದಾರೆ ಅಂತ ನೀವ್ ಹೇಳ್ತಿರೋದಾ? ಹಾ, ನಿಜವಾಗ್ಲೂ ಸರ್. ಹೇಳ್ಬಿಟ್ಟು ನೀವು ಕ್ಲೀನ್ ಮಾಡಿ ನಾವು ವಿಡಿಯೋ ತೆಗಿತೀವಿ ಅಂತ ಯಾಕೆ ಹೇಳ್ತಾರೆ? ನಿಮ್ಮ ಮೇಲೆ ಏನಾದ್ರು ದ್ವೇಷನಾ ಇದೆ ಸರ್? ಅವ್ರಿಗೆ ಸರ್ STMC ಅಧ್ಯಕ್ಷರು ಸರ್. ಅಧ್ಯಕ್ಷರು ಏನ್ ಹೆಸರು ಅವ್ರದ್ದು? ಹಾ, ಏನ್ ಹೆಸರು? ಸಿದ್ಧಲಿಂಗಯ್ಯ ಸ್ವಾಮಿ ಅಂತ ಸರ್. ಸಿದ್ಧಲಿಂಗಯ್ಯ ಸ್ವಾಮಿ ಅಂತ. ಹಾ, ಸಿದ್ಧಲಿಂಗಯ್ಯ ಸ್ವಾಮಿ. ಹಾ ಸರ್, ಈಗಾಗ್ಲೇ ನಾನು 1 ವಾರ SSLC ಎಕ್ಸಾಮ್ ನಲ್ಲಿ ಬಿಜಿ ಆಗಿದೆ ಸರ್. ಆಮೇಲೆ ನನಗೆ ಟೈಫಾಯ್ಡ್ ಆಯ್ತು. ಈಗಾಗ್ಲೇ ನಾನು ಬೆಡ್ ರೆಸ್ಟ್ ನಲ್ಲಿ ಇದ್ದೀನಿ ಸರ್. ಇಲ್ಲ ಸರ್, 15 ದಿವಸ ಆಯ್ತು ನಾನು ಹೋಗೇ ಇಲ್ಲ ಸರ್ ಸ್ಕೂಲ್ ಕಡೆ. ಇವರು ರೇಣುಕಾ ಅವರು ಬಹಳ ಚೆನ್ನಾಗಿದ್ದಾರೆ ಸರ್. ಏನ್ ಅನಿಸ್ತಾ ಇದೆ ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಈ ತರದ ಸಮಸ್ಯೆಗಳು ಬರ್ತವೆ ಅಂತ ಆ ಹುಡುಗಿ ಬಿಟ್ಟು ಹೋಗ್ತಾ ಇದ್ದಾರೆ ಸರ್ ಹಾಸ್ಟೆಲ್. ಆ ಹುಡುಗಿ ಬಂದ್ಮೇಲೆ ಹಾಸ್ಟೆಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ರೇಣುಕಾ ಅವರು ಬಂದ್ಮೇಲೆ ಅಡಿಗೆ ಅವ್ರಲ್ಲಿ ಏನಾದ್ರು ಒಂದು ಸಮಸ್ಯೆಗಳಿದ್ದಾಗ ಅದನ್ನೆಲ್ಲ ಬಗೆಹರಿಸಿ ಅಲ್ಲಿ ಚೆನ್ನಾಗಿ ಊಟವನ್ನು ಕೊಡ್ತಾ ಇರೋದೇ ಆ ಹುಡುಗಿ ಸರ್. ನಾನು ಬಂದ್ಮೇಲೆ ಸರ್ ಹಾಸ್ಟೆಲ್ ಚೆನ್ನಾಗಿರೋದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಬಂದ್ಮೇಲೆ ಚೆನ್ನಾಗಾಯ್ತು, ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಈಗ ನಾವು ಮೊದ್ಲ ಸರ್ ಹೋದ ವರ್ಷದಲ್ಲಿ ಕೆಲವು ಮಕ್ಕಳಿಗೆ ಕೊಟ್ಟಿಲ್ಲ ಸರ್, ನಾವು ವ್ಯವಸ್ಥೆ ಮಾಡಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಯಾದಗಿರಿನಲ್ಲಿ ಸರ್ BOಗಳು ಬಂದಂತ BO ಅವರು ನಮ್ ಚೆಕ್ಗಳಿಗೆ ಸಹಿ ಮಾಡ್ತಾ ಇರ್ಲಿಲ್ಲ ಸರ್. ಹಾಗಾಗಿ ನಾನ್ ಖರ್ಚು ಮಾಡಿದೀನಿ ಸರ್, ಲಕ್ಷ ಗಟ್ಟಲೆ ಖರ್ಚು ಮಾಡಿದೀನಿ ಸರ್. ದುಡ್ಡನ್ನ ಖರ್ಚು ಮಾಡಿದಾಗ ಅವಾಗ ನಾ ಸರ್ ಕೇಳ್ತಾ ಇದ್ದೆ, ಸರ್ ನೀವು ಬಂದ್ರಿ ಸರ್, ವಿಸಿಟ್ ಮಾಡಿದ ನಂತರ ಸತ್ಯ ಇದೇನಾ ಇಲ್ಲ ಅಂತ ತಿಳ್ಕೊಂಡು ಚೆಕ್ ಸಹಿ ಮಾಡಿ ಸರ್ ಅಂದೆ. ಈಗ ನೀವ್ ಹೇಳೋದನ್ನ ಮೇಲ್ನೋಟಕ್ಕೆ ಒಪ್ಕೊಳ್ಳೋಣ, ಆಯ್ತು. ಈಗ ನಿಮ್ದು ಅವ್ರದ್ದು ಇರೋದು ಮಧ್ಯದಲ್ಲಿ ಪಾಪ ವಿದ್ಯಾರ್ಥಿನಿಯರ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡ್ಸೋದು ಎಷ್ಟು ಸರಿ ಅನ್ನೋದು ಅಷ್ಟೇ. ಈಗ ಆ ಆಂಗಲ್ ನಲ್ಲಿ ಉತ್ತರ ಕೊಡಿ. ಈಗ ಹೇಳ್ತೀನಿ ಸರ್. ಈಗ ಸರ್ ಟಾಯ್ಲೆಟ್ ನಾವು ಕ್ಲೀನ್ ಮಾಡ್ತಿಲ್ಲ ಮಕ್ಕಳ ಕಡೆಯಿಂದ. ಈಗ ನಾವು ಪ್ರತಿ ತಿಂಗಳಲ್ಲಿ ಸರ್ ಕೆಲವು ಕ್ಲೀನ್ ಮಾಡ್ಲಿಕ್ಕೆ ಸಿಗೋದೇ ಕಷ್ಟ ಸರ್ ನಮ್ಮ ಹಳ್ಳಿಗಳಲ್ಲಿ. ಸುತ್ತಮುತ್ತಲು ನಾವು ತಾಂಡದಲ್ಲಿ ಕೂಡ ಎಷ್ಟೋ ಜನರ ಸಂಪರ್ಕ ಮಾಡಿದ್ವಿ, ಆದ್ರೂ ಸಿಗ್ಲಿಲ್ಲ. ಆದ್ರೆ ಯಾದಗಿರಿಯಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಮಾಡಿಸ್ತೀನಿ ಸರ್ ನಾನು.
ಮಕ್ಕಳಿಗೆ ಕ್ಲೀನ್ ಮಾಡ್ತಿಲ್ಲ ಸರ್. ಅದು ಅಲ್ಲ ಈಗ ವಾರ್ಡನ್ ಅವರು ಅವ್ರು ಬಂದ್ಮೇಲೆ ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರಿ ರೇಣುಕಾ ಮೇಡಮ್. ಅವ್ರು ಇರ್ಲಿಲ್ವಾ ಈ ತರ ಕ್ಲೀನ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಿದ್ದಾರೆ ಯಾರು ಅವ್ರ ಗಮನಕ್ಕೆ ಬರ್ಲಿಲ್ವಾ? ಸರ್ ಅವ್ರು ಇದ್ರು ಸರ್. ಅವಾಗ ಆ ಹುಡುಗಿ ಹೇಳಿದ್ದೆ ನನ್ಗಂತೂ ಗೊತ್ತಿಲ್ಲ ಸರ್, ನಾನು ಇರ್ಲಿಲ್ಲ ಸ್ಕೂಲಲ್ಲಿ. ಸಂಡೇ ವಿಡಿಯೋ ಮಾಡಿದ್ದವರು. ಯಾರು ಆ ವಿಡಿಯೋ ಹುಡುಗಿ ಮಾಡಿದ್ಯಾರು? ಹೇಳಿದ್ದು ನಾನು ಏನ್ ಸರ್ ವಿಡಿಯೋ ಮಾಡಿದ್ಯಾರು? ವಿಡಿಯೋ ಮಾಡಿದ್ದು STMC ಅಧ್ಯಕ್ಷ. ಆಕ್ಚುಲಿ STMC ಅಧ್ಯಕ್ಷರು ಹಾಸ್ಟೆಲ್ ಟೈಪ್ 4 ಸರ್, KGB ಟೈಪ್ 4 ಹಾಸ್ಟೆಲ್. ಸಿದ್ಧಲಿಂಗಯ್ಯ ಸ್ವಾಮಿ. ಅದಕ್ಕ ಅವ್ರು ಅನ್ವಯಿಸೋದೇ ಇಲ್ಲ. ಹೌದು, ಆಕ್ಚುಲಿ ಟೈಪ್ 4 ಗೆ ಇರಂಗಿಲ್ಲ ಸರ್. STMC ಜಂಟಿ ಆಗಿರ್ಬೋದು ನಮ್ದು, ಏನು ಇರಲ್ಲ. ಯಾವುದೇ ಒಂದು ಪೂರಾ ಅನುಮತಿ ಕೇಳಾರ್ದನೆ ಹಾಸ್ಟೆಲ್ ಒಳಗಡೆ ಗಂಡುಮಗ ಹೋಗಿದ್ದೇ ಒಂದು ದೊಡ್ಡ ತಪ್ಪು. ಹೌದು ಹೌದು ನಿಜ ಮೇಡಮ್. ಏನೇ ಆಗ್ಲಿ ಓಕೆ, ನೀವ್ ಹೇಳೋದು ಒಂದು ಹಂತಕ್ಕೆ ಮೇಲ್ನೋಟಕ್ಕೆ ಒಪ್ಕೊಳ್ಳೋಣ. ಅವ್ರು ಯಾರು ಸಿದ್ಧಲಿಂಗ ಸ್ವಾಮಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಏನಿದೆ ವಿಚಾರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಮುಖ್ಯ ಶಿಕ್ಷಕರಾಗಿದ್ರಿಂದ ನಿಮ್ಮ ಜವಾಬ್ದಾರಿ ಇದೆ. ದಯವಿಟ್ಟು ಅದೇನಿದೆ ಫಾಲೋ ಮಾಡಿ. ಇದು ಯಾರು ಏನೇನು ಮಾಡಿದ್ದಾರೆ ಸೂಕ್ತ ಕ್ರಮ ಆಗಬೇಕು. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಇದ್ರ ಬಗ್ಗೆ. ಬಟ್ ಇದು ವಿದ್ಯಾರ್ಥಿಗಳು ಸಫರ್ ಆಗಬಾರದು ಅಷ್ಟೇ ನಮ್ಮ ಉದ್ದೇಶ. ನಂದು ಅದೇ ಸರ್. ನಮ್ ಸರ್ ಒಂದ್ ಮಾತು ಸರ್, ನಾನು ಇದುವರೆಗೆ ನಮ್ಮ ಯಾದಗಿರಿ ಡಿಸ್ಟಿಕ್ ಮರ್ಯಾದೆ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ ಸರ್. ಅನಿವಾರ್ಯವಾಗಿ ಈ ಸಂದರ್ಭ ಬಂದಿದೆ ಸರ್, ನಾನು ಹೇಳ್ತೀನಿ. ನಮ್ಮ ಇಲ್ಲಿ ಇದ್ದಂತ BOಗಳು ಜಂಟಿ ಖಾತೆ ಸರ್, ನಂದು ಅವ್ರದ್ದು. ನಾನು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಸರ್. ಖರ್ಚು ಮಾಡುವಾಗ ಅವ್ರು ಸರಿಯಾಗಿ ನೋಡಿ ನಂತರ ಮಾಡಿದಾರೆ ಇರೋನ್ ತಿಳ್ಕೊಂಡು ಆ ಚೆಕ್ಕಿಗೆ ಸಹಿ ಮಾಡಿದಾಗ ನಾವು ಮಾಡಕ್ ಆಗುತ್ತೆ ಸರ್ ಮುಂದಿನ ಕೆಲಸ. ಆಟ ಆಡಿಸ್ತಿದ್ದಾರೆ ಅಂತ ನೀವು? ಹಾಗಾಗಿ ನಾವು ಆಡಳಿತ ಸರಿಯಾಗಿ ಮಕ್ಕಳಿಗೆ ಕೊಡ್ಬೇಕಂತ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಸರ್. ಇದೇ ಕಾರಣ. ಕೆಲವು ತಿಂಗಳು ಕೊಟ್ಟಿದ್ದೀನಿ ಸರ್, 1 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಇನ್ನು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ನಾನು? ಓಕೆ ನಿವೇದಿತಾ ಅವರೇ, ಓಕೆ ನಿಮ್ಮ ಆಂಗಲ್ ನೀವು ಹೇಳಿದಿರಿ. ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನೀವು ಯಾರು ಆರೋಪ ಮಾಡ್ತಿದ್ರಲ್ಲ ಸಿದ್ಧಲಿಂಗ ಸ್ವಾಮಿ ಅನ್ನೋರು ಮತ್ತೆ BO ಅವರು ಚೆಕ್ದು ಏನೋ ವಿಚಾರ ಹೇಳ್ತಾ ಇದ್ದೀರಿ, ಅದನ್ನ ಫಾಲೋ ಅಪ್ ಮಾಡ್ತೀರಿ. ನಾವು ಯಾದಗಿರಿ ಪ್ರತಿನಿಧಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ. ನೋಡೋಣ, ಈ ಸ್ಟೋರಿ ನಾವು ನಿರಂತರವಾಗಿ ಫಾಲೋ ಮಾಡ್ತೀವಿ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ವಿದ್ಯಾರ್ಥಿನಿಯರು ಸಫರ್ ಆಗಬಾರ್ದು ಅಷ್ಟೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಎಷ್ಟೊತ್ತು ಮಾತನಾಡೋದಕ್ಕಾಗಿ.